ಮಾರ್ಗದರ್ಶಕರಿಗೆ ಗೆಳೆಯರಿಗೆ ಧನ್ಯವಾದಗಳು. ಇವತ್ತು ಏನು ಕೆಲವು ದಿನಗಳಿಂದ ಬೀದರ್ ಜಿಲ್ಲೆಯಲ್ಲಿ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಬೇರೆ ಬೇರೆ ಸಂಸ್ಥೆಗಳು ಯುವ ಒಕ್ಕೂಟ ಕನ್ನಡಪರ ಸಂಘಟನೆಗೆಲ್ಲ 2 ಕಾರ್ಯಕ್ರಮ ಆಗ್ತಾ ಇದ್ದು, ನಮ್ಮ ಸಮಾಜದ ಗಣ್ಯರು ಮಾರುತಿ ಬೋಧೆ ಸರ್ ಮತ್ತು ಅನಿಲ್ಕುಮಾರ್ ಬೆಲ್ದಾರ್ ಸರ್ ಮತ್ತು ಇನ್ನಿತರ ಎಲ್ಲ ಗಣ್ಯರು ಸೇರಿ ನಮ್ಮ ಶಿವಕುಮಾರ್ ತುಂಗಾ ಸರ್ ಅವರಿಗೆ ಮತ್ತು ಮುಖೇಶ್ ರಾಯ್ ಅವರಿಗೆ, ವಿಷ್ಣುವರ್ಧನ್ ವಾಲ್ದೊಡ್ಡಿ, ರಾಹುಲ್ ಡಾಗೆ, ಹೀಗೆ ಎಲ್ಲರಿಗೂ 2 ಟೀಮ್ ಆಗಿದ್ದು ಅವರಿಗೆಲ್ಲ ಒಂದ್ ಕಡೆ ಸೇರಿಸಿ ಪಾಪ ಅವರು ಬಹಳ ಖುಷಿಯಿಂದ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಆಗಿತ್ತು. ನಾವೆಲ್ಲ ಮತ್ತೆ ಒಗ್ಗಟ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಯಕ್ರಮ 2 ಮಾಡೋದು ಬೇಡ, ನಾವೆಲ್ಲರೂ ಒಗ್ಗೂಡಿ ಶಕ್ತಿಯಿಂದ ಮಾಡಿದ್ರೆ ಅದಕ್ಕೊಂದು ರಿಸಲ್ಟ್ ಬರ್ತಂತ ಹೇಳಿ ಇಬ್ರು ಒಕ್ಕೋಲಿಂದ ಒಪ್ಪಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಆ ಕಾರ್ಯಕ್ರಮದ ಹೆಸರು ಗಣರಾಜ್ಯೋತ್ಸವ ದಿನಾಚರಣೆ ಆಯೋಜನಾ ಸಮಿತಿ, ಸಂವಿಧಾನ ಜಾರಿಯಾದ ದಿನ ಅಂತೇಳಿ ಅದಕ್ಕೊಂದು ಸಮಿತಿ ಹೆಸರು ಕೊಟ್ಟು ಕಾರ್ಯಕ್ರಮದ ಟೈಟಲ್ ಸಂವಿಧಾನ ಮೌಲ್ಯಗಳ ಜನಜಾಗೃತಿ ಸಮಾವೇಶ ಅಂತ ನಡೀತಾ ಇದೆ. ದಿನಾಂಕ 26/1/2026 ಕಾರ್ಯಕ್ರಮ ಆಗ್ತದೆ. ಸಂಜೆ 5 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಎದುರುಗಡೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಭಿಕ್ಕು ಸಂಘ ವಹಿಸಿಕೊಳ್ತಾ ಇದೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಭಾಗವಹಿಸ್ತಾ ಇದ್ದಾರೆ. ವಿಶೇಷ ಆಹ್ವಾನಿತರಾಗಿ ನಮ್ಮ ಪೌರಾಡಳಿತ ಸಚಿವರಾದ ರಹೀಂಖಾನ್ ಸರ್ ಅವರು ಬರ್ತಾ ಇದ್ದಾರೆ. ಇನ್ನೊಬ್ರು ವಿಶೇಷ ಆಹ್ವಾನಿತರಾಗಿ ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ವಿಚಾರವಾದಿ, ಲ್ಯಾಂಡ್ ಲಾರ್ಡ್ ಮೂವಿಯ ನಟರು ಆಗಿರ್ತಕ್ಕಂಥ ದುನಿಯಾ ವಿಜಯ್, ಖ್ಯಾತ ಚಲನಚಿತ್ರ ನಟರು, ಅವರು ಬರಲು ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಹಾಗೆ ನಮ್ಮ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ನಮ್ಮ ಡಾಕ್ಟರ್ ವಿಜಯ್ ಕುಮಾರ್ ಸಾಲಿಮನಿ, ಮುಖ್ಯಸ್ಥರು ಇತಿಹಾಸ ಅಧ್ಯಯನ ವಿಭಾಗ ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಅವರು ಬರ್ತಾ ಇದ್ದಾರೆ. ಇನ್ನೊಬ್ರು ಮಹಿಳಾ ಭಾಷಣಕಾರರು, ಅವರು ಕೂಡ ಮುಖ್ಯ ಭಾಷಣಕಾರರು, ನಮ್ಮ ಕುಮಾರಿ ರಾಜೇಶ್ವರಿ ಮೋರೆ, ಶಾಹು ಫೂಲೆ ಅಂಬೇಡ್ಕರ್ ವಿಚಾರವಾದಿಗಳು ಮತ್ತು ಅಧ್ಯಕ್ಷರು ಮಹಿಳಾ ಜಾಗೃತಿ ವೇದಿಕೆ ಬಸವ ಕಲ್ಯಾಣ್ ಅವರು ಬರ್ತಾ ಇದ್ದಾರೆ. ಹಾಗೂ ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿ ಈ ನಿಟ್ಟಿನಲ್ಲಿ ಹೇಳಕ್ ಇಷ್ಟಪಡ್ತೀನಿ. ತಾವೆಲ್ಲರೂ ಹೆಚ್ಚೆಚ್ಚು ಈ ಒಂದು ಕಾರ್ಯಕ್ರಮದ ಒಂದು ಪ್ರಚಾರವನ್ನ ಜಿಲ್ಲೆಯ ಮತ್ತು ನಾಡಿನ ಎಲ್ಲ ನಾಗರಿಕರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಬೇಕು ಅಂತ ಹೇಳಿ ಕಳಕಳಿ ಮನವಿ ಮಾಡ್ಕೊಳ್ತಾ, ಇದು ರಾಷ್ಟ್ರೀಯ ಹಬ್ಬ, ಇದು ಯಾವುದೋ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ಹಬ್ಬ ಅಲ್ಲ. 140 ಕೋಟಿ ಜನರಿಗೆ ಸಂವಿಧಾನವನ್ನ ರಕ್ಷಣೆ ಮತ್ತು ಮೂಲಭೂತ ಹಕ್ಕು ಕೊಟ್ಟಿರ್ತಕ್ಕಂಥ ಈ ಒಂದು ಹಬ್ಬದಲ್ಲಿ ಹೆಚ್ಚೆಚ್ಚು ಜನರು ಭಾಗಿಯಾಗಬೇಕಾಗಿ ತಮ್ಮ ಮಾಧ್ಯಮದ ಮೂಲಕ ಕಳಕಳಿಯಿಂದ ಮನವಿ ಮಾಡ್ಕೊತೀವಿ. ಈಗ ನಮ್ಮ ವಿಷ್ಣುವರ್ಧನ್ ವಾಲ್ದೊಡ್ಡಿ ಅವರು ಗಣರಾಜ್ಯೋತ್ಸವದ ಒಂದು ಕಾರ್ಯಕ್ರಮದ ನಿಮಿತ್ತ ಬೃಹತ್ ಜನಜಾಗೃತಿ ಸಮಾವೇಶವನ್ನು ಜನವರಿ 26 ಸಾಯಂಕಾಲ 5 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಎದುರುಗಡೆ ಆಯೋಜನೆ ಮಾಡಲಾಗಿದೆ. ಏನು ಪ್ರತಿ ವರ್ಷ ಒಂದೇ ಕಾರ್ಯಕ್ರಮ ಅಂತ ಇತ್ತು, ಈ ಸರಿ 2 ಕಾರ್ಯಕ್ರಮ ಆಗ್ತಾ ಇದೆ ಅನ್ನೋ ಒಂದು ಕುತೂಹಲಕ್ಕೆ ಕಾರಣವಾಗಿರೋ ನಿಮಿತ್ತ ನಮ್ಮ ಸಮಾಜದ ಮುಖಂಡರುಗಳು, ಹಿರಿಯರಾಗಿರ್ತಕ್ಕಂಥ ಮಾರುತಿ ಬೋಧೆ ಅವರು, ಅನಿಲ್ ಕುಮಾರ್ ಬೆಲ್ದಾರ್ ಅವರು, ಬಾಬು ಪಾಸ್ವಾನ್ ಅವರು, ಶಿವಕುಮಾರ್ ನೀಲಿಗಟ್ಟಿ ಅವರು, ಹೀಗೆ ಎಲ್ಲಾ ಹಿರಿಯರು ಅವರ ಮಾರ್ಗದರ್ಶನದಂತೆ ಒಂದೇ ಕಾರ್ಯಕ್ರಮ ಆಗಬೇಕು. ಆ ಕಾರ್ಯಕ್ರಮದ ಅಧ್ಯಕ್ಷತೆ ಮುಖೇಶ್ ರಾಯ್ ಅವರು ಮತ್ತೆ ಸಮಿತಿ ಅಧ್ಯಕ್ಷತೆ ಶಿವಕುಮಾರ್ ತುಂಗಾ ಅವರು ವಹಿಸ್ಕೋಬೇಕಂತ ಹೇಳಿ ಎಲ್ಲ ಸಮಿತಿ ಮುಖಂಡರು ಮತ್ತೆ ಹಿರಿಯರ ಮಾರ್ಗದರ್ಶನದಂತೆ ಆಯ್ಕೆ ಮಾಡಿ ಇವತ್ತು ಒಂದೇ ಕಾರ್ಯಕ್ರಮ ಮಾಡ್ತಾ ಇದ್ವಿ. ತುಂಬಾ ಖುಷಿ ವಿಚಾರ. ಅದೇ ರೀತಿಯಾಗಿ ನನ್ನ ಸಮಸ್ತ ಬೀದರ್ ಜಿಲ್ಲೆಯ ಜನತೆಯಲ್ಲಿ ಕಳಕಳಿಯ ಮನವಿ ಒಂದೇ ಮಾಡ್ತೀನಿ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಭಾರತ ಎನ್ನುವಂತ ಒಂದು ನಿರ್ಮಾಣ ಮಾಡಂತ ಒಬ್ಬ ಭಾಷಣಕಾರ ಬರ್ತಾ ಇದ್ದಾರೆ. ಅವರ ಭಾಷಣ ಪ್ರತಿ ಮನೆ ಮನೆಗೆ ತಲುಪಬೇಕಾದ್ರೆ ನಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಬೇಕು. ಬುದ್ಧಿಜೀವಿಗಳು, ಪ್ರಜ್ಞಾವಂತರು, ಯುವಕರು, ಯುವತಿಯರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಬೇಕಂತ ಹೇಳಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ನಾನು ವಿಷ್ಣುವರ್ಧನ್ ಮಾಲ್ದೊಡ್ಡಿ, ಜೈ ಭೀಮ್, ಜೈ ಸಂವಿಧಾನ. 77ನೇ ಗಣರಾಜ್ಯೋತ್ಸವ ಅಂಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ ಮುಂದೆ ಸಾಯಂಕಾಲ 5 ಗಂಟೆಗೆ ಬಹಿರಂಗ ಸಭೆಯನ್ನು ಈ ಕಾರ್ಯಕ್ರಮವನ್ನು ನಡೆಯಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಹಳ್ಳಿ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಹಾಗೂ ಸಿಟಿದಲ್ಲಿ ಇರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಹಾಗೂ ಬುದ್ಧಿಜೀವಿಗಳು, ಪ್ರಗತಿಪರ ಚಿಂತಕರು ಹಾಗೂ ವಿದ್ಯಾರ್ಥಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕೆಂದು ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಉದ್ಘಾಟಕರಾಗಿ ಬರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಹಾಗೂ ವಿಶೇಷ ಅತಿಥಿಯಾಗಿ ರಹೀಂ ಖಾನ್ ಅವರು ಹಾಗೂ ಏನು
ನಮ್ಮ ದಕ್ಷಿಣ ಕ್ಷೇತ್ರದ ಶಾಸಕರು ಬೆಲ್ದಳ್ಳಿ ಅವರು ಹಾಗೂ ಸಿದ್ದು ಪಾಟೀಲ್ ಅವರು ಹಾಗೂ ಶರಣು ಸಲ್ಗರ್ ಅವರು ಮತ್ತು ಏನು ಅವರ ಶಾಸಕರು ಪ್ರಭು ಚವ್ಹಾಣ್ ಅವರು ಎಲ್ಲ ಶಾಸಕರಿಗೆ ಕೂಡ ನಾವು ಕರಿತಾ ಇದ್ದೇವೆ ಹಾಗೂ ಹಾಕಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೂ ಇದೇ ರೀತಿ ನಮ್ಮ ಲೋಕಸಭಾ ಸದಸ್ಯರಾದಂತ ಸನ್ಮಾನ್ಯ ಶ್ರೀ ಸಾಗರ್ ಖಂಡ್ರೆ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೂ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿಕೊಟ್ರೆ ಎಲ್ಲ ನಮ್ಮ ಅಣ್ಣ ತಮ್ಮದರಿಗೂ ಅಕ್ಕ ತಂಗಿಯರಿಗೂ ಬಹಳ ಸಂತೋಷದ ವಿಷಯ. ನಾನು ಒಂದೆರಡು ಮಾತಾಡಿ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಭಾಗವಾಗಿ ಅಂಬೇಡ್ಕರ್ ಸರ್ಕಲ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ತಾವೆಲ್ಲ ಯಾವುದೇ ಜಾತಿ ಧರ್ಮ ಎಲ್ಲರೂ ಬಂದು ಭಾಗವಹಿಸ್ಬೇಕಂತಂದಲ್ಲಿ ತಮ್ಮಲ್ಲಿ ಕಳ್ಕೊಳ್ಳೋದು ಕೇಳ್ಕೊತೇನೆ. ಸಾಯಂಕಾಲ 5 ಗಂಟೆಗೆ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ 5 ಗಂಟೆಗೆಲ್ಲ ಬರ್ಬೇಕಂತಂದ್ರೆ ಎಲ್ಲರೂ ಕಳ್ಸ್ಕೊತಾ ಇದ್ದೀವಿ. ಸಭೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮತ್ತೆ ಕನ್ನಡ ಚಲನಚಿತ್ರ ನಟರಾದಂತಹ ದುನಿಯಾ ಜರು ಆಗಮಿಸಲಿದ್ದಾರೆ. ಮತ್ತೆ ಸಂವಿಧಾನ ಉದ್ದೇಶಿಸಿ ಮಾತಾಡೋದಕ್ಕೆ ಸಮಾಜ ಚಿಂತಕರು, ಬುದ್ಧಿಜೀವಿಗಳು, ಸಾಹಿತಿಗಳು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ಹಳ್ಳಿಗಳಿಂದ ಮತ್ತೆ ತಾಲೂಕುಗಳಿಂದ ಎಲ್ಲ ಮಹಿಳೆಯರು ಮತ್ತೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಹೆಚ್ಚು ಸಂಖ್ಯೆಯಲ್ಲಿ ಬಂದು